ಮತ್ತು ಕಾರ್ಯಗೊಳಿಸಬಹುದಾದ ಪ್ರಾರ್ಥನೆಯ ಈ ಹಾಜರಿರುವ ಎಲ್ಲ ಸದಸ್ಯರು ತಮ್ಮ ಸಾಮಾನ್ಯ ಒಪ್ಪಿಗೆಯನ್ನು ನೀಡಿದಾಗ ನಾನು ಇದನ್ನೇ ಕ್ರಮಕ್ಕೆ ದಾಖಲಿಸುತ್ತೇನೆ. ಸರ್ಪಂಚರೇ, ಈ ದಾಖಲೆಯನ್ನು ಅನುಮತಿಗೊಳಿಸಲು ನೀವು ಅನುಮತಿ ನೀಡುತ್ತೀರಾ? ಹೌದು. ಧನ್ಯವಾದಗಳು. ನಾನೀಗ ಪರಿಸರ ಪ್ರತಿನಿಧಿಯನ್ನು ಆಹ್ವಾನಿಸುತ್ತೇನೆ. ಅಧ್ಯಕ್ಷರೇ, ನಾನು ಒಬ್ಬ ಪರಿಸರ ಪ್ರತಿನಿಧಿಯಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತೇನೆ. ನಿಜ, ನಮ್ಮ ಗ್ರಾಮ ಸುಂದರವಾಗಿದೆ. ಆದರೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿರುವ ಸಾಕ್ಷಿಯು ನಮ್ಮ ಗ್ರಾಮವನ್ನು ನಿಧಾನವಾಗಿ ವಿಷಪೂರಿತಗೊಳಿಸುತ್ತಿದೆ. ಹಾಗಾಗಿ ನೀರಿನ ಒಳಚರಂಡಿಗೆ ಸಮಸ್ಯೆಯು ಇದೇ ಕಾರಣಕ್ಕೆ ಸಂಬಂಧಿಸಿದೆ. ನಾವು ನಮ್ಮ ಭೂಮಿಯನ್ನು ರಕ್ಷಿಸದಿದ್ದರೆ ಭವಿಷ್ಯದಲ್ಲಿ ಕೃಷಿ ಮಾಡುವುದು ಕಷ್ಟಕರವಾಗುತ್ತದೆ. ಹಾಗಾಗಿ ಈ ಗಂಭೀರ ಸವಾಲಿನ ಪರಿಹಾರಕ್ಕಾಗಿ ನನ್ನ ಸಲಹೆಗಳೇನೆಂದರೆ, ಮೊದಲನೆಯದಾಗಿ ತಿಂಗಳಿನ ಮೊದಲ ಸೋಮವಾರವನ್ನು ಪ್ಲಾಸ್ಟಿಕ್ ದಿನ ಘೋಷಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಹಾಗೂ ಅಂದು ಎಲ್ಲ ಗ್ರಾಮಗಳು ಪ್ಲಾಸ್ಟಿಕ್ ಬಳಕೆಯಿಂದ ದೂರವಿರಬೇಕು ಮತ್ತು ಸಂಗ್ರಹಿತ ಪ್ಲಾಸ್ಟಿಕ್ ಕಸವನ್ನು ನಿಗದಿತ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಎರಡನೆಯದಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ತರಗತಿಯು ಒಂದೊಂದು ಸಸಿಯನ್ನು ನೆಟ್ಟು ಅದಕ್ಕೆ ನಿಯಮಿತವಾಗಿ ನೀರು ಹಾಕಿ ನೋಡಿಕೊಳ್ಳಬೇಕು. ಇದು ಮಕ್ಕಳನ್ನು ಪರಿಸರದ ಬಗ್ಗೆ ಜವಾಬ್ದಾರಿಯುತವಾಗಿಸುತ್ತದೆ. ಕೊನೆಯದಾಗಿ ನೀರು ಸಂಗ್ರಹಿಸುವುದು ಇಂದಿನ ದೊಡ್ಡ ಅಂಶ. ಎಲ್ಲ ಗ್ರಾಮಸ್ಥರು ಈ ತಂತ್ರವನ್ನು ಕಲಿಯುವಂತೆ ಮಳೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕುರಿತು ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲು ನಾನು ಸಲಹೆ ನೀಡುತ್ತೇನೆ. ನನ್ನ ಈ ಎಲ್ಲ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೀರಿ ಎಂದು ನಾನು ಆಶಿಸುತ್ತೇನೆ. ಇದು ಬಹಳ ಮುಖ್ಯ ಮತ್ತು ಹೃತ್ಪೂರ್ವಕ ಚರ್ಚೆಯಾಗಿತ್ತು. ನಾವು ಖಂಡಿತ ನಿಮ್ಮ ಎಲ್ಲ ಅಂಶಗಳನ್ನು ಆದಷ್ಟು ಬೇಗ ಜಾರಿಗೆ ತರುತ್ತೇವೆ. ಎಲ್ಲ ವಾರ್ಡ್ ಸದಸ್ಯರಿಗೂ ಧನ್ಯವಾದಗಳು. ನಾವು ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ, ಕ್ರೀಡಾ, ಸಂಸ್ಕೃತಿ ಮತ್ತು ಪರಿಸರಗಳ ಕುರಿತು ಚರ್ಚೆ ನಡೆಸಿದ್ದೇವೆ. ನಾವು ಈಗ ಸಮುದಾಯ ಮತ್ತು ಆಡಳಿತಾತ್ಮಕ ವಿಷಯಗಳ ಕುರಿತು ಚರ್ಚಿಸೋಣ. ನಾನು ಮೊದಲನೇದಾಗಿ ಶಿಕ್ಷಕ ಪ್ರತಿನಿಧಿಯನ್ನು ಆಹ್ವಾನಿಸುತ್ತೇನೆ. ಮಾನ್ಯ ಸರ್ಪಂಚರೇ, ವಿದ್ಯಾರ್ಥಿಗಳ ಹಾಜರಾತಿ ಕೇವಲ 50-65% ಇದು ತೃಪ್ತಿಕರವಾಗುತ್ತ. ಈ ಸಮಸ್ಯೆಗೆ ನಾನು ನೀಡುವ ಸಲಹೆಗಳೇನೆಂದರೆ, ಬೆಳಗಿನ ಪ್ರಾರ್ಥನಾ ಸಭೆಯಲ್ಲಿ 5 ನಿಮಿಷಗಳ ಕಾಲ ಪ್ರೇರಕ ಕಥೆ ಹೇಳಬೇಕು. ದುರ್ಬಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಲರ್ನಿಂಗ್ ಪಟ್ಟಿಯನ್ನು ಮಾಡಬೇಕು ಹಾಗೂ ಮನೆ ಪಾಠ ಕಡಿಮೆ ನೀಡಬೇಕು, ಆದರೆ ಪರಿಣಾಮಕಾರಿಯಾಗಿ ನೀಡಬೇಕು ಎಂಬುದು ನನ್ನ ಸಲಹೆಗಳಾಗಿವೆ. ಶಿಕ್ಷಕರೇ, ಹಾಜರಾತಿ ಕಡಿಮೆ ಆಗುತ್ತಿರುವುದು ಬಹಳ ಆತಂಕಕಾರಿಯ ವಿಷಯವಾಗಿದೆ. ಏಕೆಂದರೆ ಇದರಿಂದ ಸರ್ಕಾರಿ ಯೋಜನೆಗಳ ಲಾಭವು ಮಕ್ಕಳಿಗೆ ತಲುಪುವುದಿಲ್ಲ. ಇದಕ್ಕೆ ನೀವು ಬಹಳ ಅತ್ಯುತ್ತಮ ಸಲಹೆಗಳನ್ನು ನೀಡಿದ್ದೀರಾ. ಇವುಗಳ ಜೊತೆಗೆ ನಾವು ನಿಯಮಿತ ಹಾಜರಾತಿ ಅಭಿಯಾನವನ್ನು ಸಹ ನಡೆಸಬಹುದು. ಇದರಲ್ಲಿ ನಾವು ಮನೆ ಮನೆಗೂ ಹೋಗಿ ಎಲ್ಲಾ ಪೋಷಕರೊಂದಿಗೆ ಈ ವಿಷಯವನ್ನು ಕುರಿತು ಚರ್ಚಿಸಬಹುದು. ಹೇಳಿ. ಮಾನ್ಯ ಸರ್ಪಂಚರೇ, ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ಮಳೆಗಾಲದಲ್ಲಿ ಕೆಸರಿನ ರಸ್ತೆ ಮೂಲಕ ನಡೆದುಕೊಂಡು ಹೋಗಬೇಕಾಗುತ್ತದೆ. ಗ್ರಾಮದ ಬೀದಿ ರಸ್ತೆಗಳು ಸರಿಯಾಗಿಲ್ಲದ ಕಾರಣ ನಮ್ಮ ಮಕ್ಕಳು ಶಾಲೆಗೆ ಹೋಗಲು ಹಿಂಜರಿಸುತ್ತಾರೆ. ಮಾನ್ಯ ಸರ್ಪಂಚರೇ, ಶಾಲೆಗೆ ತಲುಪುವ ಮುಖ್ಯ ರಸ್ತೆಗಳು ಮತ್ತು ಮಾರ್ಗಗಳನ್ನು ಆದಷ್ಟು ಬೇಗ ಸರಿಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೋಡಿ, ಈ ವರ್ಷದ ಯೋಜನೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಕೆಲಸಕ್ಕೆ ಬಜೆಟ್ ಮೀಸಲಿಲ್ಲ. ಆದರೆ ಇದು ಬಹಳ ಅವಶ್ಯಕವಾಗಿರುವುದರಿಂದ ನಾವು ಈ ವಿಷಯವನ್ನು ಕುರಿತು ಮೇಲಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯುತ್ತೇವೆ. ಅವರು ಸಹಕಾರ ನೀಡಿದ ತಕ್ಷಣವೇ ನಾವು ಮುಂದಿನ ಕೆಲಸವನ್ನು ಕೈಗೊಳ್ಳುತ್ತೇವೆ. ಧನ್ಯವಾದ. ಶಿಕ್ಷಕ ಪ್ರತಿನಿಧಿಗೆ ಧನ್ಯವಾದಗಳು. ನಾನೀಗ ಅಂಗನವಾಡಿ ಕಾರ್ಯಕರ್ತೆಯನ್ನು ಆಹ್ವಾನಿಸುತ್ತೇನೆ. ಮಾನ್ಯ ಸರ್ಪಂಚರೇ, ಕೆಲವು ಚಿಕ್ಕ ಮಕ್ಕಳಿಗೆ ಇನ್ನೂ ಅಪೌಷ್ಟಿಕತೆ ಕಂಡುಬರುತ್ತದೆ. ಇದರ ಬಗ್ಗೆ ನನ್ನ ಸಲಹೆಗಳೇನೆಂದರೆ, ಪೋಷಣಾ ಪಾಕ್ಷಿಕವನ್ನು ಆಚರಿಸಬೇಕು. ರೋಗ ನಿರೋಧಕ ವ್ಯಾಕ್ಸಿನೇಷನ್ ಪಟ್ಟಿಯನ್ನು ತಕ್ಷಣವೇ ಅಪ್ಡೇಟ್ ಮಾಡಬೇಕು. ವಾರದಲ್ಲಿ 1 ದಿನ ಆದರೂ ಮೊಳಕೆ ಕಾಳುಗಳ ದಿನವನ್ನು ಆಚರಿಸಬೇಕು.